ಕಲಬುರಗಿಯ ಆಳಂದ ಮತಕ್ಷೇತ್ರದಲ್ಲಿ ಮತಗಳವು ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಮಾಜಿ ಶಾಸಕ ಅವರ ನಿವಾಸದ ಮೇಲೆ ಈಗ ಎಸ್ಐಟಿ ಅವರು ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ಎಸ್ಐಟಿ ಅವರು ರೇಡ್ ಮಾಡಿದ್ದಾರೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ಅವರ ಮನೆ ಇದೆ, ಅಲ್ಲಿ ರೇಡ್ ಆಗಿದೆ. ಆಮೇಲೆ ಸಿಐಡಿ ಡಿಎಸ್ಪಿ ಅಸ್ಲಂ ಪಾಷಾ ನೇತೃತ್ವದಲ್ಲಿ ಈ ರೇಡ್ ಆಗಿರೋದು. ಜೊತೆಗೆ ಯಾರ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಅಂತ, ಆ ಮಲ್ಲಿಕಾರ್ಜುನ್ ಅನ್ನೋರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಕಲಬುರಗಿ ನಗರದ ಖೂಬಾ ಪ್ಲಾಟ್ನಲ್ಲಿ ಸಿಎ ಮನೆ ಇದೆ. ಸೊ ಕೆಲವೊಂದು ಮಾಹಿತಿಗಳನ್ನು ಇವರು ಕೂಡ ಹೆಕ್ಕಿರ್ತಾರೆ ಎಸ್ಐಟಿ ಅವರು. ಹಾಗಾಗಿ ಅವರಿಗೆ ಕೆಲವು ಮಾಹಿತಿಗಳು ಬೇಕಿರುತ್ತೆ ತನಿಖೆಯ ವಿಚಾರದಲ್ಲಿ. ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. ಒಂದು ಸುಭಾಷ್ ಗುತ್ತೇದಾರ್, ಮತ್ತೊಂದು ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಅಂತ, ಇವರಿಬ್ಬರ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ಕೆಲವೊಂದು ದಾಖಲೆಗಳು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಆಳಂದ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನವಾಗಿತ್ತು ಅಂತ ಇವರೆಲ್ಲ ರಾಹುಲ್ ಗಾಂಧಿ ಮಾಡಿದ್ರು ಆರೋಪ. ಮಹದೇವಪುರದಲ್ಲಿ, ಆಳಂದದಲ್ಲಿ ಎಲ್ಲ ಕಡೆ ಆಗಿತ್ತು ಅಂತ BR ಪಾಟೀಲ್ ಅವರು ಕೂಡ ಹೇಳಿದರು. ಹೌದು, ನನ್ನ ಕ್ಷೇತ್ರದಲ್ಲೂ ಮತಗಳು ಆಗಿತ್ತು ಅಂತನ್ಬಿಟ್ಟು. ಸೊ ಹಾಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ತಿಳ್ಕೊಳ್ಳೋದಕ್ಕೆ ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿ ರಚನೆ ಆಗಿದೆ ಅಂತಂದ್ಮೇಲೆ ಸಹಜವಾಗಿಯೇ ಈಗ ತನಿಖೆಗೆ ಇಳಿದಿರ್ತಕ್ಕಂಥವ್ರು ಕೆಲವು ಕಡೆ ಹೋಗ್ತಾರೆ. ಆಳಂದ ಕ್ಷೇತ್ರದ ಜೊತೆಗೆ ಇನ್ನೆರಡು ಕ್ಷೇತ್ರಗಳಲ್ಲೂ ಎಸ್ಐಟಿ ಅವರು ತಲಾಶ್ ಮಾಡಿದ್ದಾರೆ. ಬಿಜೆಪಿಯ ಇಬ್ಬರು ನಾಯಕರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಮಲ್ಲಿಕಾರ್ಜುನ್ 2023ರ ಚುನಾವಣೆಯಲ್ಲಿ ಈ ಎರಡೂ ಕ್ಷೇತ್ರದಲ್ಲಿ ಸಹ ಮತದಾರರ ಸೇರ್ಪಡೆಗೆ ಡೀಲ್ ಆಗಿತ್ತಂತೆ. ಅಕ್ರಮ್ ಎಂಬ ವ್ಯಕ್ತಿಗೆ ಏನೋ ಸಹಾಯ ಮಾಡಿದರು. ಮಲ್ಲಿಕಾರ್ಜುನ್ ಮನೆ ಹಾಗೂ ಕಚೇರಿ ಮೇಲೆ ಈಗ ಎಸ್ಐಟಿ ರೇಡ್ ಆಗಿದೆ. ಇನ್ನೆರಡು ಕ್ಷೇತ್ರಗಳು. ಸೊ ಒಟ್ಟಾರೆ ಇವಾಗ ರೇಡ್ ಆಗ್ತಾ ಇದೆ, ಕೆಲವು ಕಡೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ರೇಡ್ ಅಂತಂದರೆ ಏನು? ದಾಖಲೆಗಳ ಪರಿಶೀಲನೆ. ಯಾಕೆಂದರೆ ಎಸ್ಐಟಿ ಅವ್ರು ಮಾಡೋ ರೇಡೇ ಬೇರೆ, ಲೋಕಾಯುಕ್ತದವ್ರು ಮಾಡೋ ರೇಡೇ ಬೇರೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡೋ ರೇಡೇ ಬೇರೆ, ಹಾಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ ಸುಭಾಷ್ ಗುತ್ತೇದಾರ್ ಮತ್ತು ಮಲ್ಲಿಕಾರ್ಜುನ್ ಚಾರ್ಟೆಡ್ ಅಕೌಂಟೆಂಟ್ ಇವರಿಬ್ಬರ ಮೇಲೆ ಇರತಕ್ಕಂಥ ಆರೋಪ ಏನು? ಯಾವ ಹಿನ್ನೆಲೆಯಲ್ಲಿ ದಾಳಿಯಾಗಿದೆ? ಅರವಿಂದ್, ಏನಂದ್ರೆ ಈಗಾಗಲೇ ಏನಂದ್ರೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿ ನಡೆಸಿ 2023ರಲ್ಲಿ ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ 6038 ಮತಗಳು ಅಂದ್ರೆ ಕಾಂಗ್ರೆಸ್ಗೆ ಬರಬೇಕಾದಂತಹ ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ಯತ್ನ ಮಾಡಿದ್ರು. ಅದು ಬಿಜೆಪಿ ನಾಯಕರು, ಚುನಾವಣಾ ಆಯೋಗದ ಕೆಲ ಅಧಿಕಾರಿಗಳು ಅಂತ ಒಂದು ಆರೋಪವನ್ನು ಮಾಡಿದ್ರು. ಆ ಒಂದು ಪ್ರಕರಣ ಸಂಬಂಧ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಎಸ್ಐಟಿ ರಚನೆ ಮಾಡಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ 2 ದಿನಗಳವರೆಗೂ ಕೂಡ ಈ ಅಕ್ರಮದಲ್ಲಿ ಏನೇನು ಏಜೆಂಟರಾಗಿದ್ರು ಈ ಹಿಂದೆ, ಅಂದ್ರೆ ಈ ಡಿಲೀಟ್ ಮಾಡೋದಕ್ಕೆ ಯತ್ನ ಮಾಡಿದ್ರು, ಅವರ ಒಂದು 5 ಜನರ ಮನೆ ಮೇಲೆ ಈಗಾಗಲೇ ಸುಮಾರು 2 ದಿನಗಳ ಕಾಲ ಪರಿಶೀಲನೆ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಕಲಬುರಗಿ ನಗರದಲ್ಲಿರುವಂತಹ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆಗೆ ಏನಂದ್ರೆ ಇವತ್ತು ದಾಳಿಯನ್ನು ಮಾಡಿದ್ದಾರೆ. ದಾಳಿಯಲ್ಲಿ ಏನಂದ್ರೆ ಕಡತಗಳು ಸೇರಿದಂತೆ ಇನ್ನಿತರ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡೋದಾದ್ರೆ ಮಲ್ಲಿಕಾರ್ಜುನ್ ಹಾಗೂ ಸುಭಾಷ್ ಗುತ್ತೇದಾರ್ ಅವರಿಗೆ ಯಾವುದೇ ರೀತಿಯಾದಂತಹ ನೇರವಾದಂತಹ ಸಂಬಂಧಗಳು ಇಲ್ಲ. ಆದರೆ ನಮಗೆ ಸಿಕ್ಕಿರುವಂತಹ ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ, ಯಾವಾಗ ಆಳಂದ ಕ್ಷೇತ್ರದಲ್ಲಿ ನಡೆದಂತಹ ವೋಟ್ ಚೋರಿ ಪ್ರಕರಣಕ್ಕೆ ತನಿಖೆಗೆ ಮುಂದಾದಂತಹ ಎಸ್ಐಟಿ ಅಧಿಕಾರಿಗಳಿಗೆ ಮಲ್ಲಿಕಾರ್ಜುನ್ ಮೂಲಕ ಇನ್ನೂ 2 ಕ್ಷೇತ್ರಗಳಲ್ಲಿ ಅಂದ್ರೆ ಕಲಬುರಗಿಯ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಈ ವೋಟ್ ಚೋರಿಗಾಗಿ ಏನಂದ್ರೆ ಅಕ್ರಮ್ ಎಂಬ ವ್ಯಕ್ತಿಗೆ ಏನಂದ್ರೆ ಮಲ್ಲಿಕಾರ್ಜುನ್ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ, ಅವರು ಡೀಲ್ ಅನ್ನ ಕೊಟ್ಟಿದ್ರು ಎಂಬ ಮಾಹಿತಿ ಅಂದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಹೀಗಾಗಿ ಇವತ್ತು ಏನಂದ್ರೆ ಮಲ್ಲಿಕಾರ್ಜುನ್ ಅವರ ಮನೆ ಅಂದ್ರೆ ಕಲಬುರಗಿಯ ಕುಬಾ ಪ್ಲಾಟ್ ಅಲ್ಲಿರುವಂತಹ ಮನೆ ಸೇರಿದಂತೆ ಕಚೇರಿ ಮೇಲೂ ಕೂಡ ಈಗಾಗಲೇ ಅಲ್ಲಿ ಒಂದು ತಂಡ ಈಗಾಗಲೇ ದಾಳಿ ಮಾಡಿ ಅಲ್ಲಿ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಪ್ರಾಥಮಿಕ ಮೊದಲ ಹಂತದಲ್ಲಿ ಆಳಂದ ಕ್ಷೇತ್ರದಲ್ಲಿ ಮಾತ್ರ ಅಕ್ರಮದ ತನಿಖೆಗೆ ಮುಂದಾದಂತಹ ಎಸ್ಐಟಿ ಅಧಿಕಾರಿಗಳಿಗೆ ಈಗ ಮತ್ತಷ್ಟು 2 ಕ್ಷೇತ್ರಗಳ ಒಂದು ಕ್ಲೂ ಸಿಕ್ಕಂತೆ ಕಾಣ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಮನೆ ಮೇಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನು ಏನಂದ್ರೆ ಈ ಒಂದು ದಾಳಿಯಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಸೊ ಈಗಾಗಲೇ ಏನಂದ್ರೆ ಸುಮಾರು 20ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು, ಕಲಬುರಗಿಯ ಕೆಲ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಈ ಒಂದು ಎಸ್ಐಟಿ ರೇಡ್ನಲ್ಲಿ ಏನಂದ್ರೆ ಬಳಸಿಕೊಂಡಿದ್ದು ಎಲ್ಲ ಕಡೆ ಕೂಡ ಇಂಚಿಂಚು ಏನಂದ್ರೆ ಒಂದು ತಲಾಶ್ ಮಾಡ್ತಾ ಇದ್ದಾರೆ. 2023ರಲ್ಲಿ ನಿಜವಾಗ್ಲೂ ಕೂಡ ಅಕ್ರಮ ನಡೆದಿತ್ತಾ, ಯಾವ ರೀತಿಯಾದಂತಹ ಅಕ್ರಮ ನಡೆದಿತ್ತು, ಅಕ್ರಮ ನಡೆದಿದ್ದೇ ಆದರೆ ಏನೆಲ್ಲ ದಾಖಲೆಗಳನ್ನು ತಿದ್ದುಪಡಿ ಮಾಡಿದ್ರು, ಯಾವೆಲ್ಲ ವೋಟ್ಗಳನ್ನು ಆ್ಯಡ್ ಆನ್ ಮಾಡಿದ್ರು, ಯಾವ ಕ್ಷೇತ್ರದಿಂದ ಬೇರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ
ಮತಗಳನ್ನು ಶಿಫ್ಟ್ ಮಾಡಿರುವಂತಹ ಆರೋಪ ಕೂಡ ಈಗ SIT ಅಧಿಕಾರಿಗಳಿಗೆ ಆ ಒಂದು ಏಜೆಂಟರು ಹೇಳಿದ್ದಾರೆ. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ SIT ಅಧಿಕಾರಿಗಳು ಇಂಚಿಂಚಾಗಿ ತಲಾಶನ್ನು ಮಾಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರವೀಣ್ ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ, ಈಗ ಅವರು ತನಿಖಾ ಹಂತದಲ್ಲಿರೋದ್ರಿಂದ ಯಾವುದೇ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡಲ್ಲ. ಆ ನಂತರ ಗೊತ್ತಾಗುತ್ತೆ ಈ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನಿತ್ತು ಅಂತ.